ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಕಜ್ಜಾಯನ ಮಾಡ್ತಾಯಿದ್ದೀವಿ. ಈ ಕಜ್ಜಾಯನ ನಾವು ಮಹಾಲಯ ಅಮಾವಾಸ್ಯೆ ಉಪವಾಸ ಆ ಟೈಮಲ್ಲಿ ಇದನ್ನು ಜಾಸ್ತಿ ಮಾಡ್ತೀವಿ. ಈ ಕಜ್ಜಾಯ ಮಾಡೋ ವಿಧಾನನ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಇಲ್ಲಿ ನಾವು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀವಿ. ಈ ಸೊಸೈಟಿ ಅಕ್ಕಿನ 2 ಸೇರು ಆಗುವಷ್ಟು ತಗೋತಾ ಇರೋದು. 2 ಸೇರು ಅಕ್ಕಿನ ಯೂಸ್ ಮಾಡಿಕೊಂಡು ಕಜ್ಜಾಯನ ಮಾಡ್ತಾ ಇರೋದು ನಾವು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ಅಕ್ಕಿನ ತಗೊಂಡು ಮಾಡ್ಕೋಬೋದು. ನಾವಿಲ್ಲಿ ಹಬ್ಬಕ್ಕೆ ಮಾಡ್ತಾ ಇರೋದು, ಅದಕ್ಕೆ 2 ಸೇರು ಆಗುವಷ್ಟು ಅಕ್ಕಿನ ತಗೊಂಡು ಅದಕ್ಕೆ ಕಜ್ಜಾಯ ಮಾಡ್ತಾ ಇರೋದು. ಜಾಸ್ತಿ ಬೇಕಲ್ಲ, ಅದಕ್ಕೆ ನಾವು ಜಾಸ್ತಿ ಅಕ್ಕಿನ ತಗೊಂಡು ಮಾಡ್ತಾ ಇರೋದು. ಇಲ್ಲಿ ನಾನು ಅಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು 4ರಿಂದ 5 ಸಲ ಚೆನ್ನಾಗಿ ತೊಳಿಬೇಕು. ಇದನ್ನು ಚೆನ್ನಾಗಿ ತೊಳೆದ್ರೆ ಕಜ್ಜಾಯ ಚೆನ್ನಾಗಿ ಬರುತ್ತೆ. ಅದಕ್ಕೆ 4ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಇಟ್ಟು ಆ ಪಾತ್ರೆಗೆ ಸ್ವಲ್ಪ 3/4 ಭಾಗ ಆಗುವಷ್ಟು ನೀರನ್ನ ತುಂಬಿಸಿ ಅದನ್ನು ನೆನೆಸಿಡಬೇಕು. ಇದನ್ನು ನಾವು ಬೆಳಿಗ್ಗೆ 10 ಗಂಟೆಲಿ ನೆನೆಸಿಟ್ಟಿದ್ದು, ಇದನ್ನು ನಾಳೆ 10 ಗಂಟೆಗೆ ತಗೊಂಡು ಅದನ್ನು ಮಿಲ್ ಮಾಡಿಸಿರೋದು ನೀವು ಹಂಗೆ ಒಂದಿನಾದರೂ ಇದನ್ನು ನೆನೆಸ್ಬೇಕು. ಒಂದಿನ ನೆನೆಸಾದ್ಮೇಲೆ ನೋಡಿ ಈ ರೀತಿ ಆಗಿದೆ. ಈ ರೀತಿ ನೆನೆದಿದೆ. ಅದು ಒಂದಿನ ನೆನೆಬೇಕು ಅಂದರೆ 24 ಅವರ್ಸ್ ಆದರೂ ಇದು ನೆನೆಯಬೇಕು ಅಕ್ಕಿ, ಆವಾಗ ಚೆನ್ನಾಗಿ ಬರೋದು ಕಜ್ಜಾಯ. ಅದು ನೆನೆದಿರೋ ಅಂಥ ಅಕ್ಕಿನ ಒಂದು ಜರಡಿಗೆ ಹಾಕ್ಕೊಂಡು ಅದನ್ನು ನೀರೆಲ್ಲ ಸೋಸಬೇಕು. ನೀರೆಲ್ಲ ಸೋಸಿ ಆ ಅಕ್ಕಿ ಡ್ರೈ ಆಗಬೇಕು. ಆ ರೀತಿ ಇದನ್ನು ನೀರ ಸೋಸಬೇಕು. ಒಂದು ಸ್ವಲ್ಪನೂ ನೀರಿರಬಾರ್ದು. ಒಂದು 1/4 ಗಂಟೆನಾದರೂ ಇದನ್ನು ಸೋರ್ಲಿಕ್ಕೆ ಬೇಕು. ನೀರೆಲ್ಲ ಫುಲ್ ಡ್ರೈ ಆಗಬೇಕು. ಆ ರೀತಿ ಸೋರ್ಲಿಕ್ಕೆ ಒಂದು ಜರಡಿಗೆ ಡ್ರೈ ಆದಮೇಲೆ ಇದನ್ನು ಮಿಲ್ ಮಾಡ್ಸೋಕೆ ಕೊಡಬೇಕು. ಮಿಲ್ ಮಾಡಿಸಿ ಇದನ್ನು ನೈಸಾಗಿ ಮಿಲ್ ಮಾಡಿಸ್ಬೇಕು. ನೋಡಿ ಅಕ್ಕಿನೇ ಇದು, ಅಕ್ಕಿನ ಮಿಲ್ ಮಾಡಿಸಿದ್ಮೇಲೆ ಈ ರೀತಿ ಆಗಿದೆ. ನೈಸಾಗಿರಬೇಕು ಆ ಕಜ್ಜಾಯಕ್ಕೆ. ನೆಕ್ಸ್ಟ್ ನಾವಿಲ್ಲಿ 1 ಸೇರಿಗೆ 3 ಅಚ್ಚಷ್ಟು ತಗೋಬೇಕು. 2 ಸೇರಿಗೆ 6 ಅಚ್ಚು ತಗೋಬೇಕು. ಇದು ಬೆಲ್ಲ ಸ್ವಲ್ಪ ಸಣ್ಣ ಇರೋದ್ರಿಂದ ನಾವಿಲ್ಲಿ 7 ಅಚ್ಚನ್ನ ತೊಗೊಂಡಿದ್ದೀವಿ. ಬೆಲ್ಲನ 7 ಅಚ್ಚು ಹಾಕ್ಕೊಂಡು ಕಜ್ಜಾಯನ ಮಾಡ್ತಾ ಇರೋದು. ನಿಮಗೆ ಬೆಲ್ಲ ಚಿಕ್ಕದಾಗಿ ಅನಿಸಿದ್ರೆ 8 ಅಚ್ಚಾದರೂ ಹಾಕೋಬೋದು. ಬೆಲ್ಲ ದಪ್ಪ ಇದೆ ಅಂದರೆ 6 ಅಚ್ಚು ಹಾಕ್ಕೊಳ್ಳಿ ಸಾಕು. ಈ ರೀತಿ ಪುಡಿ ಮಾಡಿಕೊಂಡು ಅದನ್ನು ನಾವು ಪಾನಕ ತಗೋಬೇಕಾಗುತ್ತೆ. ಎಲ್ಲ 7 ಅಚ್ಚನ್ನು ಸಹ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದಕ್ಕೆ 1 ಲೋಟ ಆಗುವಷ್ಟು, ಚಿಕ್ಕ ಲೋಟದಲ್ಲಿ 1 ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಂಡು ಇದಕ್ಕೆ ನೋಡಿ ಇಲ್ಲಿ ಈ ಲೋಟದಲ್ಲಿ ನಾನು ಹಾಕ್ಕೊಂಡಿರೋದು 1 ಲೋಟ ನೀರು ಹಾಕ್ಕೊಂಡು ಆ ಬೆಲ್ಲಕ್ಕೆ ಕರಗಿಸ್ಕೊತಾ ಇರೋದು ಸ್ಟವ್ ಮೇಲೆ ಇಟ್ಬಿಟ್ಟು. ಈ ರೀತಿ ಬೆಲ್ಲ ಕಾಯ್ತಾ ಇರಬೇಕಾದ್ರೆ ಪಾನಕ ಬರಬೇಕಿದು. ಪಾನಕ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕಾಯಿಸ್ಬೇಕಾಗುತ್ತೆ. ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಅದು ಪಾನಕ ಜಾಸ್ತಿ ಗಟ್ಟಿಗೆ ಬರಬಾರ್ದು. ಸ್ವಲ್ಪ ನೋಡ್ತಾ ಇರಬೇಕು ಅವಾಗವಾಗ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು. ಅದು ಹಿಂಗೆ ಕೈಲಿ ಹಿಂಗೆ ಅಂದಾಗ ಉಂಡೆ ಥರ ಬರಬೇಕು. ಉಂಡೆ ಥರ ಬಂದಿಲ್ಲ ಅಂದರೆ ಅದು ಇನ್ನೂ ಪಾನಕ ಬಂದಿಲ್ಲ ಅಂತ. ಅವಾಗವಾಗ ನೋಡ್ತಾ ಇರಿ. ನಾವು 3ರಿಂದ 4 ಸಲ ಚೆಕ್ ಮಾಡಿ ನೋಡ್ತಾ ಇರ್ತೀವಿ. ಆ ಥರ ನೋಡಿ ಪಾನಕ ಗಟ್ಟಿಗೆ ಬಂದರೆ ಮಾತ್ರ ಆವಾಗ ಕಜ್ಜಾಯ ಬರೋದು. ಜಾಸ್ತಿ ಗಟ್ಟಿಗೂ ಬರಬಾರ್ದು. ನೋಡಿ ಇವಾಗ ತೆಗೆದ್ಬಿಟ್ಟು ಸ್ವಲ್ಪ ಹಿಂಗೆ ಕುದಿಬೇಕಾದ್ರೆ ಈ ರೀತಿ ಪಾನಕ ಬರಬೇಕು. ನೋಡಿ ಇವಾಗ ಬಂದೈತೆ. ಒಂದು ಸಲ ಈ ಥರ ಹಾಕ್ಕೊಂಡು ಒಂದು ಬಟ್ಲಿಗೆ ನೀರೊಳಗಡೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಕೈಯಲ್ಲಿ ಹಿಂಗೆ ಮುಟ್ಟಿ ನೋಡಿದ್ರೆ ಈ ರೀತಿ ಬಂದಿರಬೇಕು ಪಾನಕನೇ ಇಲ್ಲಿ ಮುಖ್ಯ. ಯಾವ ರೀತಿ ಪಾನಕ ತಗೋತೀವೋ ಅದ್ರ ಮೇಲೆ ಕಜ್ಜಾಯ ಬರೋದು. ಕಜ್ಜಾಯನ ಎಳೆಗೆ ಬರಬಾರ್ದು. ಈ ರೀತಿ ಗಟ್ಟಿಯಾಗಿ ಬರಬೇಕು ಪಾನಕ. ಈ ರೀತಿ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು. ಆ ರೀತಿ ಪಾನಕ ಬಂದರೆ ಕಜ್ಜಾಯನೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಆ ಪಾನಕ ಬಂದಮೇಲೆ ಈ ಎಳ್ಳನ್ನು ಅರ್ಧ ಕಪ್ ಆಗುವಷ್ಟು ಎಳ್ಳು, ಸ್ವಲ್ಪ ಗಸಗಸೆನ ಹುರ್ಕೊಂಡು ಅದಕ್ಕೆ ಹಾಕೋಬೇಕು. ಪಾನಕಕ್ಕೆ ಹಾಕ್ಕೊಂಡು ಅದನ್ನು ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡಾದಮೇಲೆ ಕೊಬ್ಬರಿನ ತುರಿದಿಟ್ಕೊಳ್ಬೇಕು. ಕೊಬ್ಬರಿನ ಇಲ್ಲಿ ನಾವು 2 ಕೊಬ್ಬರಿ ಆಗುವಷ್ಟು ತುರಿದು ಹಾಕೋತಾ ಇರೋದು. ಪಾನಕ ಬಂದಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಇದನ್ನು ನೋಡಿ ಇಲ್ಲಿ ಹಿಂಗೆ ಚೆನ್ನಾಗಿ ತಿರುಗಿಸ್ಕೋಬೇಕು ಇದನ್ನು. ನೆಕ್ಸ್ಟು ಕೊಬ್ಬರಿಯೆಲ್ಲ ಹಾಕಾದ್ಮೇಲೆ ನಾವು ಮಿಲ್ ಮಾಡಿಸಿ ಇಟ್ಕೊಂಡಿದ್ದಂತಹ ಅಕ್ಕಿನ 2 ಸೇರು ಅಕ್ಕಿನೂ ಸಹ ಎಲ್ಲನೂ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಇವಾಗ ಮುದ್ದೆ ತಿರುಗಿಸ್ತೀವಲ್ಲ ಅದೇ ರೀತಿ ತಿರುಗಿಸ್ಬೇಕು. ಚೆನ್ನಾಗಿ ಒಂದು ಗಂಟು ಇಳ್ದಂಗೆ ಚೆನ್ನಾಗಿ ಬಿಗಿಯಾಗಿ ಹಿಡ್ಕೊಂಡು ಒಲೆ ಮೇಲೆ ಇಟ್ಕೊಂಡು ತಿರುಗಿಸ್ಕೋಬೇಕಾಗುತ್ತೆ. ಇದನ್ನು ಇಬ್ಬರಿದ್ರೆ ಮಾತ್ರ ಮಾಡೋಕ್ಕಾಗೋದು, ಒಬ್ಬರಿದ್ರೆ ಆಗಲ್ಲ. ಒಬ್ಬರು ಹೆಲ್ಪ್ಗಿದ್ದಾಗ ಇದನ್ನು ಮಾಡಿ ಕಜ್ಜಾಯನ ನೋಡಿ ಈ ರೀತಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಕೊಂಡಾದಮೇಲೆ ಸ್ವಲ್ಪ
ಇದ್ದಿದ್ದಂಗೆ ಸ್ವಲ್ಪ ಏನಾದರೂ ತೆಳ ಬಂದರೆ ಹಸಿಟ್ಟು ಆವಾಗ ಇದಕ್ಕೆ ರವೆ ಹಾಕಬೇಕಾಗುತ್ತೆ, ಸಣ್ಣ ರವೆನ. ತೆಳ ಬರಲಿಲ್ಲ ಅಂದರೆ ಚೆನ್ನಾಗಿ ಬತ್ತು ಗಟ್ಟಿಗೆ ಅಂತ ಅಂದರೆ ರವೆ ಹಾಕೋ ಅವಶ್ಯಕತೆ ಏನಿಲ್ಲ. ನಮ್ಮದು ಸ್ವಲ್ಪ ತೆಳ್ಳಾಗಿ ಬಂದಿತ್ತು, ಅದಕ್ಕೆ ಸ್ವಲ್ಪ ರವೆ ಹಾಕಿ ನಾವಿಲ್ಲಿ ತಿರುಗಿಸ್ಕೊತಾ ಇದ್ದೀವಿ. ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಇದ್ದಾಗಲೇ ತಿರುಗಿಸ್ಕೋಬೇಕಾಗುತ್ತೆ. ಆಮೇಲೆ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ತಿರುಗಬೇಕು. ಇದನ್ನು ಜಾಸ್ತಿ ತೆಳ್ಳಗಿದ್ರೆ ಮಾತ್ರ ಸಣ್ಣ ರವೆನ ಹಾಕೋಬೇಕಾಗುತ್ತೆ. ಸ್ವಲ್ಪ ತೆಳ್ಳಗಿದ್ರೆ ಏನಾಗಲ್ಲ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಹಿಟ್ಟು ಗಟ್ಟಿಯಾಗುತ್ತೆ, ಅದಕ್ಕೆ ನೋಡಿಕೊಂಡು ರವೆ ಹಾಕೊಳ್ಳಿ. ಹಿಟ್ಟು ಸ್ವಲ್ಪ ತೆಳ್ಳಗಿತ್ತು, ಅದಕ್ಕೆ ನಾವಿಲ್ಲಿ 2 ಕಪ್ ಆಗುವಷ್ಟು ರವೆನ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀವಿ, ಸ್ವಲ್ಪ ಗಟ್ಟಿ ಬರಲಿ ಅನ್ನೋದಕ್ಕೆ. ಅದನ್ನು ನಾವು ಕಜ್ಜಾಯ ತಟ್ಟಬೇಕಾದ್ರೆ ಸ್ವಲ್ಪ ಉಂಡೆ ಮಾಡೋ ಥರ ಇರಬೇಕು. ಆ ಥರ ಇದ್ದರೆ ಚೆನ್ನಾಗಿ ತಟ್ಟಿ ಹಾಕ್ಬೋದು, ಇಲ್ಲ ಅಂದರೆ ಅದು ಹರಿದಾಡುತ್ತೆ ತಟ್ಟಬೇಕಾದ್ರೆ. ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಂಡು ಗಟ್ಟಿ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿ ಮಾಡೋಕ್ಕೂ ಹೋಗಬಾರ್ದು, ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಈ ರೀತಿ ಆಗಬೇಕು. ಎಲ್ಲಿ ತಿರುಗ್ತಿದ್ದೀವಿ ನೋಡಿ, ಈ ರೀತಿ ಗಟ್ಟಿ ಬರಬೇಕು ಹಿಟ್ಟು. ರವೆ ಹಾಕಾದ್ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಇದನ್ನು ಒಂದು ಸ್ವಲ್ಪನೂ ಗಂಟೆ ಇಲ್ದಂಗೆ ಚೆನ್ನಾಗಿ ಗಟ್ಟಿಗೆ ಇಟ್ಕೊಂಡು ತಿರುಗಿಸ್ಕೋಬೇಕು. ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ, ರವೆ ಅರಳುತ್ತೆ. ಅದು ಅರಳಾದ್ಮೇಲೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗಲೇ ನೋಡೋಕೆ ಹೋಗ್ಬೇಡಿ, ಕಟ್ಟಬೇಕಾದ್ರೆ ಒಂದು ಸಲ ನೋಡಿಬಿಟ್ಟು ಅದನ್ನು ನೋಡಿ. ಈ ರೀತಿ ನೋಡಾದ್ಮೇಲೆ ಈ ರೀತಿ ಗಟ್ಟಿ ಬರಬೇಕಿದು. ಗಟ್ಟಿ ಬಂದಾದಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು, ಒಂದು 1/4 ಗಂಟೆ ಆದರೂ ಸ್ವಲ್ಪ ತಣ್ಣಗಾಕೆ ಬಿಡಬೇಕು ಹಿಟ್ಟು. ತಣ್ಣಗಾದ್ಮೇಲೆ ತಟ್ಟಕ್ಕೆ ಸರಿ ಹೋಗುತ್ತೆ. ಇದನ್ನು ತಟ್ಟಿ ಕಜ್ಜಾಯ ಹಾಕೋದಕ್ಕೆ ನಾವಿಲ್ಲಿ ಒಂದು 1/4 ಗಂಟೆ ತಣ್ಣಗಾಕ್ಬಿಟ್ಟಿದ್ದು, ಜಾಸ್ತಿ ತಣ್ಣಗೂ ಆಗಬಾರ್ದು ಇದು. ನೆಕ್ಸ್ಟು ಒಂದು 1/4 ಗಂಟೆ ತಣ್ಣಗಾದ್ಮೇಲೆ ಒಂದು ಬಾಣಲಿಗೆ ಎಣ್ಣೆ ಬಿಟ್ಟು, ನಾವಿಲ್ಲಿ 2 ಸೇರು ಅಕ್ಕಿಯಿಂದ ಕಜ್ಜಾಯ ಮಾಡ್ತಿರೋದು, ಅದಕ್ಕೆ 2 ಲೀಟರ್ ಆಗುವಷ್ಟು ಎಣ್ಣೆನ ಬಿಟ್ಕೊಂಡಿದ್ದೀವಿ ಬಾಣಲಿಗೆ. ಆ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾಯ್ದಾದ್ಮೇಲೆ ಈ ರೀತಿ ತಟ್ಟು ಹಾಕಬೇಕು ನಾವು. ಒಂದು ತಟ್ಟೋದಕ್ಕೆ ಒಂದು ಬಾಣಲಿ ಥರ ಮಡಿಕೊಂಡು ಅದ್ರ ಮೇಲೆ ನಾವು ಒಂದು ಚಪ್ಪೆ ಥರ ಇರೋವಂತಹ ಪಾತ್ರೆನ ಮಡಿಕೊಂಡು ಅದ್ರ ಮೇಲೆ ಬಿಳಿ ಬಟ್ಟೆನ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಂಡು ತಟ್ಟಿ ಹಾಕ್ತಾ ಇರೋದು. ಮಧ್ಯ ಹೋಲ್ ಮಾಡಿ ಒಂದೊಂದೇ ತಟ್ಟಿ ಹಾಕ್ಬೇಕು ಇದನ್ನು, ಇಲ್ಲ ಅಂದರೆ ಕಚ್ಕೊಬಿಡುತ್ತೆ. ಎಲ್ಲ ಒಂದೇ ಸಲ ಹಾಕ್ತೀವಿ ಅಂದರೆ ಒಂದೊಂದಾಗೆ ಬೆಂದ ಮೇಲೆ ಎತ್ಕೋತಾ ಇರಬೇಕು, ಒಬ್ಬರು ಹಾಕ್ತಾ ಇರಬೇಕು. ಆ ರೀತಿ ಮಾಡಬೇಕು. ಇದನ್ನು ಇಬ್ಬರಿದ್ರೇ ಮಾಡೋಕ್ಕಾಗೋದು, ಆವಾಗ ಮಾಡಿ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಬಂದಿದೆ ಕಜ್ಜಾಯ. ಒಂದೊಂದಾಗಿ ಎತ್ಕೊಂಡು ಹಾಕ್ಕೋಬೇಕಾಗುತ್ತೆ. ಒಂದು ಜರಡಿಗೆ, ಒಂದು ಎಣ್ಣೆ ಸೋರುವಂಥ ಜರಡಿಗೆ ಹಾಕ್ಕೊಂಡು ನೆಕ್ಸ್ಟು ಒಂದು ಈ ರೀತಿ ಮಂಕ್ರಿಗೆ ಹಾಕ್ಕೊಂಡಿದ್ದೀವಿ ನಾವು. ಅದು ಕಚ್ಕೊಂಡಿರುತ್ತೆ ಒಂದೊಂದೇ ಜರಡಿಗೆ ಹಾಕ್ಕೊಂಡಿರೋದ್ರಿಂದ, ಅದನ್ನು ಬಿಸಿ ಇದ್ದಾಗಲೇ ಒಂದೊಂದೇ ಬಿಡಿಸಿ ಈ ರೀತಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡ್ರೆ ಕಜ್ಜಾಯ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಕಚ್ಕೊಂಡಿರೋದನ್ನ ಈ ರೀತಿ ಒಂದೊಂದಾಗೆ ಬಿಡಿಸ್ಬೇಕು ಬಿಸಿ ಇದ್ದಾಗಲೇ ಸ್ವಲ್ಪ, ಇಲ್ಲ ಅಂದರೆ ಅದು ಕಿತ್ತೋಗ್ಬಿಡುತ್ತೆ ಕಜ್ಜಾಯ ಕಿತ್ತೋಗದೇ ಇರೋ ಥರ ಮಾಡ್ಬೋದು. ಈ ಥರ ಮಾಡಿದ್ರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಜ್ಜಾಯ. ನಾನು ಸಹ ಫಸ್ಟು ಕಜ್ಜಾಯ ಮಾಡೋದು ತುಂಬ ಕಷ್ಟ ಅಂದ್ಕೊಂಡಿದ್ದೆ, ಆಮೇಲೆ ಗೊತ್ತಾಗಿದ್ದು ತುಂಬ ಈಸಿ ಅಂತ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ಉಪವಾಸ ಹಬ್ಬ, ಮಹಾಲಯ ಅಮಾವಾಸ್ಯೆ ಆ ಟೈಮಲ್ಲಿ ಕಜ್ಜಾಯ ಮಾಡಬೇಕಾಗುತ್ತೆ. ಕಲ್ತ್ಕೊಂಡ್ರೆ ನಿಮಗೂ ಸಹ ಈಸಿ ಆಗುತ್ತೆ. ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಮಾಡೋವಂಥ ರೆಸಿಪಿ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.